ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗೃಹ ಸಂಜೀವಿನಿ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಳು. ಪ್ರತಿದಿನ ಒಂದೊಂದು ಪೇರಳೆ ಹಣ್ಣನ್ನು ಸೇವಿಸುವುದರಿಂದ ಮುಖದ ವಯಸ್ಸಾಗುವಿಕೆಯನ್ನು ತಡೆಯುತ್ತದೆ. ಋತುಸ್ರಾವ ಹೆಚ್ಚಾದಾಗ ಎಲೆಯ ಬೆಂಡೆಕಾಯಿಯನ್ನು ಕಲ್ಲು ಸಕ್ಕರೆ ಸಹಿತ ತಿನ್ನುತ್ತಿದ್ದರೆ ಸ್ರಾವ ಕಡಿಮೆಯಾಗುವುದು. ರಾಗಿ ಉತ್ತಮ ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರ. ರಾಗಿ ಮುದ್ದೆ ಸ್ಥೂಲಕಾಯದವರಿಗೆ, ಮಧುಮೇಹ ರೋಗಿಗಳಿಗೆ, ಶ್ರಮಜೀವಿಗಳಿಗೆ ಅತ್ಯುತ್ತಮ ಆಹಾರ. ಬಿಳಿ ದ್ರಾಕ್ಷಿಯನ್ನು ಆಗಾಗ್ಗೆ ಸೇವಿಸುತ್ತಿದ್ದರೆ ಹೊಟ್ಟೆ ಹುಣ್ಣು ಗುಣವಾಗುವುದು, ಮಲಮೂತ್ರ ವಿಸರ್ಜನೆ ಧಾರಾಳವಾಗಿ ಆಗುವುದು. ಬಾಳೆಯ ಹೂವನ್ನು ಒರಳಿನಲ್ಲಿ ಕುಟ್ಟಿ ಬಂದ ರಸವನ್ನು ಮೊಸರಿನಲ್ಲಿ ಕದಡಿ ಕುಡಿಸಿದರೆ ರಕ್ತದ ಋತುಸ್ರಾವ ಕಡಿಮೆಯಾಗುವುದು. ಅಕ್ಕಿ ತೊಳೆದ ನೀರನ್ನು ಚೆಲ್ಲುವ ಬದಲು ಮನೆಯಲ್ಲಿ ಬೆಳೆಸುವ ಗಿಡಗಳಿಗೆ ಹಾಕಿ, ಇದರಿಂದ ಗಿಡಗಳು ಉತ್ತಮವಾಗಿ ಬೆಳೆಯುತ್ತದೆ. ಮೆಂತ್ಯ ಸೊಪ್ಪನ್ನು ನುಣ್ಣಗೆ ಅರೆದು ರಾತ್ರಿ ಮಲಗುವುದಕ್ಕೆ ಮುಂಚೆ ಮುಖಕ್ಕೆ ಲೇಪಿಸಿ, ಮರುದಿನ ಬೆಳಿಗ್ಗೆ ಬಿಸಿ ನೀರಿನಿಂದ ಮುಖ ತೊಳೆಯಿರಿ. ಹೀಗೆ ಮಾಡುವುದರಿಂದ ಮೊಡವೆಗಳು ಏಳುವುದಿಲ್ಲ, ಮುಖ ಸೊಕ್ಕುಗಟ್ಟುವುದಿಲ್ಲ, ಮುಖದ ಕಾಂತಿ ಹೆಚ್ಚುವುದು, ಮುಖದ ಮೇಲಿನ ಕಪ್ಪು ಕಲೆಗಳು ಮಾಯವಾಗುವು. ಮೆಂತ್ಯ ಸೊಪ್ಪನ್ನು ಅರೆದು ಮುಖಕ್ಕೆ ಹಚ್ಚುವ ಬದಲು ಮೆಂತೆಯನ್ನು ನೀರಿನಲ್ಲಿ ನೆನೆ ಹಾಕಿ ನುಣ್ಣಗೆ ಅರೆದು ಕುದಿಯುವ ಹಾಲಿನೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿದರೂ ಅಷ್ಟೇ ಪ್ರಯೋಜನ ಉಂಟು. 2-3 ದಿನ ಹಾಲಿನ ಕೆನೆಯನ್ನು ತುಟಿಗೆ ಹಚ್ಚಿ ಚೆನ್ನಾಗಿ ಮಾಲಿಷ್ ಮಾಡುವುದರಿಂದ ತುಟಿ ಹೂವಿನಂತೆ ಮೃದುವಾಗುವುದು. ಕಲ್ಲಂಗಡಿ ಹಣ್ಣಿನ ರಸವನ್ನು ಮುಖಕ್ಕೆ ಲೇಪಿಸಿ ಅರ್ಧ ಗಂಟೆಯ ತರುವಾಯ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಆಗಾಗ ಈ ಉಪಚಾರ ಮಾಡುತ್ತಿದ್ದರೆ ಮುಖ ರೇಷ್ಮೆಯಂತೆ ಮೃದುವಾಗುವುದು. ಸ್ವಲ್ಪ ಉಪ್ಪನ್ನು ಬಿಸಿ ನೀರಿನಲ್ಲಿ ಕರಗಿಸಿ ಬಾಯಿ ಮುಕ್ಕಳಿಸಿ ಉಗುಳುವುದರಿಂದ ಗಂಟಲು ಹುಣ್ಣು ಹೋಗುವುದು ಹಾಗೂ ಒಸಡಿನ ಊತ ಇಳಿದು ಹಲ್ಲು ನೋವು ದೂರವಾಗುವುದು. ಗಂಡಸರು ದಿನಾಲು ಒಂದೊಂದು ಏಲಕ್ಕಿಯನ್ನು ತಿನ್ನುವುದರಿಂದ ನಿಮಿರುವಿಕೆ ಸಮಸ್ಯೆ ಇಲ್ಲವಾಗುತ್ತದೆ ಮತ್ತು ವೀರ್ಯವೃದ್ಧಿಯಾಗುತ್ತದೆ. ಒಬ್ಬ ಮನುಷ್ಯ ದಿನಕ್ಕೆ 20 ಬಾರಿಗಿಂತ ಹೆಚ್ಚು ಸಾರಿ ಮೂತ್ರ ಮಾಡಿದರೆ ಅವರಲ್ಲಿ ಸಕ್ಕರೆ ಕಾಯಿಲೆ ಇದೆ ಎಂದು ಅರ್ಥ. ಮುಖ ಬಿಳಿಸಿಕೊಂಡಿದ್ದರೆ ಹಾಲಿನ ಕೆನೆಯೊಂದಿಗೆ ಸೌತೆಕಾಯಿ ತುರಿ ಮಿಶ್ರಣ ಮಾಡಿ ಮಸೆಯಿರಿ. ಈ ಮಿಶ್ರಣವನ್ನು ಮುಖದ ಮೇಲೆ ಲೇಪಿಸಿ 1-2 ಗಂಟೆಗಳ ತರುವಾಯ ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ. ಕಿವಿಯೊಳಗೆ ಇರುವೆ ಸೇರಿಕೊಂಡಾಗ ಉಗುರು ಬೆಚ್ಚಗಿನ ನೀರಿನಲ್ಲಿ ಉಪ್ಪನ್ನು ಕರಗಿಸಿ 4-6 ಹನಿಗಳನ್ನು ಕಿವಿಯೊಳಗೆ ಹಾಕಿದರೆ ಇರುವೆ ಸಾಯುವುದು, ನೋವಿನ ಉಪಶಮನವಾಗುವುದು. ತಾಯಂದಿರ ಎದೆಹಾಲು ವೃದ್ಧಿಗೆ ಹೊಣೆಗನ ಸೊಪ್ಪಿನ ರಸ 4 ಚಮಚ, ಜೇನುತುಪ್ಪ 2 ಚಮಚ ಮಿಶ್ರಣ ಮಾಡಿ ತಯಾರಿಸಿ ಮಕ್ಕಳ ತಾಯಂದಿರು ನಿತ್ಯವೂ ಸೇವಿಸುತ್ತಿದ್ದರೆ ಎದೆಹಾಲು ಹೆಚ್ಚುವುದು. ಲವಂಗವನ್ನು ಅಗಿದು ಚಪ್ಪರಿಸುವುದರಿಂದ ಬಾಯಿಯ ದುರ್ಗಂಧ ನಿವಾರಣೆಯಾಗುವುದು. ಕೂದಲು ಉದುರುತ್ತಿದ್ದರೆ ನಿಂಬೆಹಣ್ಣಿನ ರಸವನ್ನು ಚೆನ್ನಾಗಿ ತಲೆಗೆ ತಿಕ್ಕಿ ಅರ್ಧ ಗಂಟೆಯ ನಂತರ ತಣ್ಣೀರಿನಿಂದ ತೊಳೆಯಿರಿ. ಆಗಾಗ ಈ ರೀತಿ ಮಾಡುತ್ತಿದ್ದರೆ ಕೂದಲು ಉದುರುವುದು ನಿಲ್ಲುವುದು. ಟೊಮೆಟೊ ಹಣ್ಣಿನ ರಸ ಸೇವಿಸುತ್ತಿದ್ದರೆ ದೇಹ ಸೌಂದರ್ಯ ಹೆಚ್ಚುವುದು. ಹಣ್ಣಿನ ರಸ ಮುಖಕ್ಕೆ ಹಚ್ಚುತ್ತಿದ್ದರೆ ಮುಖದ ಕಾಂತಿ ಹೆಚ್ಚುವುದು ಮತ್ತು ಮುಖದ ಮೇಲಿನ ಸಣ್ಣ ಸಣ್ಣ ಕಲೆಗಳು ಮುಚ್ಚಿ ಹೋಗುವುದು. ಮಗುವಿಗೆ ಹೊಟ್ಟೆ ನೋವು ಬಂದಿದ್ದು ಹೊಟ್ಟೆ ಉಬ್ಬರಿಸಿಕೊಂಡಿದ್ದರೆ ಹರಳೆಣ್ಣೆ ಸವರಿದ ವೀಳ್ಯದೆಲೆಯನ್ನು ಬಿಸಿ ಮಾಡಿ ಮಗುವಿನ ಹೊಟ್ಟೆಗೆ ಕಾವು ನೀಡಿದರೆ ಹೊಟ್ಟೆ ನೋವು ಪರಿಹಾರವಾಗಿ ಹೊಟ್ಟೆ ಉಬ್ಬರ ಸಂಪೂರ್ಣ ಇಳಿದು ಹೋಗುವುದು. ಕರುಳಿನ ಶಕ್ತಿ ಹೆಚ್ಚಿಸಲು ಹಾಗಲಕಾಯಿಯನ್ನು ಉಪ್ಪಿನಲ್ಲಿ ಹಾಕಿ ಹಸಿಯದಾಗಿ ಇಲ್ಲ ಬೇಯಿಸಿ ಪಲ್ಯ ಮಾಡಿ ಗೊಜ್ಜು ಮಾಡಿ ಸೇವಿಸಿರಿ. ಹೊಣೆಗೊಣ ಸೊಪ್ಪಿನೊಂದಿಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ತಯಾರಿಸಲಾದ ಆಹಾರವನ್ನು ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ಸಂಪೂರ್ಣವಾಗಿ ಗುಣವಾಗುತ್ತದೆ. ಹೊಟ್ಟೆ ಉಬ್ಬರ ಅಜೀರ್ಣ ಉಂಟಾದಾಗ ಲವಂಗದ ಕಷಾಯ ದಿನಕ್ಕೆ 3 ಬಾರಿ ಕುಡಿಯುವುದರಿಂದ ಗುಣ ಕಂಡು ಬರುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.